ದರ್ಶನ್ ವಿಚಾರದಲ್ಲಿ ಒತ್ತಡಕ್ಕೆ ಮಣಿದ್ರ ಗೃಹ ಸಚಿವರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೂ ಪೀಕಲಾಟ ಶುರುವಾಗಿದೆಯಾ? ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ವಿಐಪಿ ಟ್ರೀಟ್ಮೆಂಟ್ ನೀಡಲಾಗಿದೆ. ದರ್ಶನ್ ಹೆಸರು ಕೈಬಿಡೋದಕ್ಕೆ ಸಿಎಂ ಗೃಹ ಸಚಿವರಿಗೆ ಒತ್ತಡ ಕೂಡ ಹಾಕಲಾಗಿದೆ. ಗೃಹ ಇಲಾಖೆ ಅಧೀನದಲ್ಲಿ ಬರುವ ಬಂಧೀಖಾನೆ ಇಲಾಖೆ ಸಚಿವರ ಒತ್ತಡಕ್ಕೆ ಮಣಿದು ದರ್ಶನ್ ಬಗ್ಗೆ ಸಾಫ್ಟ್ ಕಾರ್ನರ್ ತಾಳಿದ್ರ ಹಿರಿಯ ಅಧಿಕಾರಿಗಳು. ದರ್ಶನ್ ಅಂಡ್ ಟೀಮ್ಗೆ ರಾಜಾತಿಥ್ಯದ ಫೋಟೋ ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ಗೃಹ ಸಚಿವರ ರಿಯಾಕ್ಷನ್ ನಾವು ಗಮನಿಸ್ತಾ ಇದ್ವಿ. ಬಟ್ ಒಂದಂತೂ ಸ್ಪಷ್ಟ, ಯಾವಾಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಹೆಸರು ತಳಕು ಹಾಕಿಕೊಳ್ತೋ, ಯಾವಾಗ ಅವರ ಬಂಧನ ಆಯ್ತೋ ಆಗಿನಿಂದಲೂ ಕೂಡ ಸಿಎಂ ಮತ್ತು ಗೃಹ ಸಚಿವರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಕೆಲ ಹಿರಿಯ ಅಧಿಕಾರಿಗಳಾಗಿರಬಹುದು, ಒಂದಷ್ಟು ಸಚಿವರ ಹೆಸರುಗಳು ಕೂಡ ಮುನ್ನೆಲೆಗೆ ಬಂತು, ಶಾಸಕರ ಹೆಸರು ಮುನ್ನೆಲೆಗೆ ಬಂತು. ಪ್ರಭಾವಿಗಳೇ ಒತ್ತಡ ಹಾಕ್ತಿದ್ದಾರೆ ಅವರ ಹೆಸರನ್ನ ಕೈ ಬಿಡೋದಕ್ಕೆ, ಇದರಿಂದ ಬಚಾವ್ ಮಾಡೋದಕ್ಕೆ ಅನ್ನುವಂತಹ ವಿಚಾರ ಇತ್ತು. ಈಗ ವಿಐಪಿ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಒತ್ತಡಕ್ಕೆ ಮಣಿದು ಬಿಟ್ಟಿದ್ದಾರೆ ಗೃಹ ಸಚಿವರು ಅನ್ನೋದು ಪ್ರಶ್ನೆ. 7 ಜನ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಿದ್ದೇವೆ. ಒಂದು ಶರವಣ ಜೈಲರ್ಸು, ಶರಣಬಸವ ಅಮೀನ್ಗಢ್, ಪ್ರಭು ಎಸ್ ಕಂಡೇಲ್ವಾಲ್. ಅಸಿಸ್ಟೆಂಟ್ ಜೈಲರ್ಸು LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ತಿಪ್ಪೇಸ್ವಾಮಿ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ಇವರಿಬ್ಬರು ಜೈಲರ್, ಇದು ಸಬ್ ಅಸಿಸ್ಟೆಂಟ್ ಜೈಲರ್ಸು. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ. 7 ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದೇವೆ. ಒಂದು ಶರವಣ ಜೈಲರ್ಸು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಒಂದಂತೂ ಸ್ಪಷ್ಟ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ಹೆಸರು ತಳಕು ಹಾಕಿಕೊಳ್ತು, ಅವರ ಬಂಧನ ಆಯಿತು ಅಂದಾಗಲೇ ಸರ್ಕಾರದ ಮೇಲೆ ಪ್ರಭಾವಿಗಳ ಒತ್ತಡ ಪ್ರಾರಂಭ ಆಗಿತ್ತು. ಈಗ ವಿಐಪಿ ಟ್ರೀಟ್ಮೆಂಟ್ ವಿಚಾರದಲ್ಲೂ ಕೂಡ ಗೃಹ ಸಚಿವರು ಒತ್ತಡಕ್ಕೊಳಗಾದ್ರ ಅನ್ನುವಂಥ ಪ್ರಶ್ನೆ. 7 ಜನ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ, ಬಟ್ ಇಲ್ಲಿಗೆ ಅದು ಮುಗಿತಾ? ಈ ಪ್ರಶ್ನೆ ಇದೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಧ್ರುವ ಅವರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನ ರಿಪಬ್ಲಿಕಾನ ನಿಮ್ಮ ಮುಂದೆ ಇಡ್ತಾ ಇದೆ. ನಟ ದರ್ಶನ್ ಹಾಯಾಗಿ ಕುಳಿತುಕೊಂಡಿರುವ ದೃಶ್ಯ. ಇಲ್ಲಿ ಬೆಡ್ ಮೇಲೆ ಕೂತ್ಕೊಂಡ್ರು ಅನ್ನುವಂಥದ್ದು ವಿಚಾರ ಅಲ್ಲ, ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ರು ಅನ್ನೋದನ್ನ ಗಮನಿಸಬೇಕಾಗತ್ತೆ. ಬಹಳ ಬೆಳವಣಿಗೆಗಳಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಾನೇ ಗೃಹ ಸಚಿವರು ಕೂಡ ಮಾತನಾಡಿದ್ರು. 7 ಜನ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಮಾಲಿನಿ ಕೃಷ್ಣಮೂರ್ತಿ ಅವರು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕಾನ ಸ್ಕ್ರೀನ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮಾಲಿನಿ ಕೃಷ್ಣಮೂರ್ತಿ ಅವರ ರಿಯಾಕ್ಷನ್ ಪಡೆದುಕೊಳ್ಳೋದಕ್ಕೆ ರಿಪಬ್ಲಿಕಾನ ಮುಂದಾದಾಗ, ಇಲ್ಲ ಜೈಲಿಗೆ ಹೋಗ್ತೀನಿ, ಒಂದ್ಸಾರಿ ಪರಿಶೀಲನೆ ಮಾಡ್ತೀನಿ, ಪ್ರಾಥಮಿಕ ವರದಿ ನಮ್ಮ ಕೈ ಸೇರಿದೆ, ಆದ್ರೆ ಜೈಲಿಂದ ಆಚೆ ಬಂದ ಬಳಿಕ, ಪರಪ್ಪನ ಅಗ್ರಹಾರದಿಂದ ಆಚೆ ಬಂದು ಒಂದು ರಿಯಾಕ್ಷನ್ ಕೊಡ್ತೀನಿ ನಾನು ಅಂತ. ಅಂದ್ರೆ ಅಲ್ಲಿ ರಾಜಾತಿಥ್ಯದ ವಿಚಾರ, ಯಾರೆಲ್ಲ ಭಾಗಿಯಾದ್ರು, ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಿದ್ರು, ಎಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಅದಾದ ಬಳಿಕ ಒಂದು ರಿಯಾಕ್ಷನ್ ಮಾಧ್ಯಮದವರಿಗೆ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಒಬ್ಬ ಖಡಕ್ ಪ್ರಾಮಾಣಿಕ ಅಧಿಕಾರಿ ಮಾಲಿನಿ ಕೃಷ್ಣಮೂರ್ತಿ ಅವರು. ಬಟ್ ಇಷ್ಟೆಲ್ಲ ಬೆಳವಣಿಗೆಗಳು ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇದ್ರು ಕೂಡ ಅವರ ಗಮನಕ್ಕೆ ಇರ್ಲೇ ಇಲ್ವಾ? ಗಮನಕ್ಕಿದ್ರೂ ಕೂಡ ಸೈಲೆಂಟ್ ಆಗ್ಬಿಟ್ರ ಅಂತ ಈ ಪ್ರಶ್ನೆ ಇದೆ. ಅದಕ್ಕೆ ಅವರೇ ಒಂದು ಕ್ಲಾರಿಟಿ ಕೊಡಬೇಕಾಗುತ್ತೆ. 7 ಜನ ಅಧಿಕಾರಿಗಳ ಸಸ್ಪೆಂಡ್ ಆದ್ರೆ ಇದಷ್ಟೇ ಕ್ರಮ ಸಾಕ ಅನ್ನೋದು ಪ್ರಶ್ನೆ. ಅಲ್ಲಿರುವಂತಹ ಹಿರಿಯ ಅಧಿಕಾರಿಗಳನ್ನ ಕೂಡ ವರ್ಗಾವಣೆ ಮಾಡಲಾಗುತ್ತೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ರು. ಈ ಹಿಂದಿನಿಂದಲೂ ಕೂಡ ರಾಜಾತಿಥ್ಯದ ಆರೋಪ ಬಂದಾಗ್ಲೇ ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಅನ್ನೋದು ಪ್ರಶ್ನೆ. ಹೇಗೆ ಅಲರ್ಟ್ ಆಗಿದ್ದಾರೆ ಅಂದ್ರೆ, ಯಾವಾಗ ಅಲ್ಲಿಂದ ಒಂದು ಫೋಟೋ, ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಯ್ತು,
ಆಚೆ ಬಂತೋ ಮಾಧ್ಯಮಗಳಲ್ಲಿ, ಅದರಲ್ಲೂ ಕೂಡ ರಿಪಬ್ಲಿಕ್ ಹಣ ಯಾವಾಗ ಈ ಸುದ್ದಿಯನ್ನ ಪ್ರಸಾರ ಮಾಡ್ತೋ ಆಗ ಸರ್ಕಾರ ಅಲರ್ಟ್, ಪೊಲೀಸ್ ಇಲಾಖೆ ಅಲರ್ಟ್, ಗೃಹ ಸಚಿವರು ಅಲರ್ಟ್ ಆಗ್ತಾರೆ, ಜೈಲಧಿಕಾರಿಗಳು ಅಲರ್ಟ್ ಆಗ್ತಾರೆ. ಈ ಕೆಲಸ ಮೊದಲೇ ಯಾಕಾಗ್ಲಿಲ್ಲ? ಈ ಪ್ರಶ್ನೆ ಇದೆ. ಮಾಲಿನಿ ಕೃಷ್ಣಮೂರ್ತಿ ಅವರು ಪರಪ್ಪನ ಅಗ್ರಹಾರಕ್ಕೆ ಬಂದಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ನಾವು ಗಮನಿಸ್ತಾ ಇದೀವಿ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವನ್ನ ಕೂಡ ಮಾಲಿನಿ ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ. 7 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾ ಇದ್ದ ಹಾಗೆ ಈಗ ಜೈಲಿಗೆ ಸದ್ಯ ಭೇಟಿಯನ್ನ ನೀಡಿರುವಂತಹದ್ದು. ನಿನ್ನೆ ಕೂಡ ಹಿರಿಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಒಂದು ತನಿಖೆಯನ್ನ ನಡೆಸಿದ್ರು. ಅದಾದ ನಂತರ ಈಗ ಮಾಲಿನಿ ಕೃಷ್ಣಮೂರ್ತಿ ಅವರು ಜೈಲಿಗೆ ಸದ್ಯ ಭೇಟಿಯನ್ನ ನೀಡಿದ್ದಾರೆ. ಭೇಟಿಯನ್ನ ನೀಡಿ ಎಲ್ಲಾ ಕೂಡ ಪರಿಶೀಲನೆಯನ್ನ ಕೂಡ ನಡೆಸ್ತಾರೆ. ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಕೂಡ ಇದೇ ಮಾತನ್ನ ಹೇಳಿದ್ರು. ನಾವು 7 ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೇವೆ. ಹಿರಿಯ ಅಧಿಕಾರಿಗಳು ಯಾರೆಲ್ಲ ಅವ್ರದ್ದು ಪಾತ್ರ ಇತ್ತು ಅವರನ್ನ ವರ್ಗಾವಣೆ ಮಾಡ್ತೀವಿ. ಒಂದ್ ವೇಳೆ ಅವ್ರೇನಾದ್ರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಗೊತ್ತಾದ್ರೆ ಅವರನ್ನ ಕೂಡ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಅದೆಲ್ಲ ಬೆಳವಣಿಗೆಗಳ ನಡುವೆ ಈಗ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ಈಗ ಸದ್ಯ ಆಗಮಿಸಿದ್ದಾರೆ. ಜೈಲಿನ ಪ್ರತಿಯೊಂದು ವಿಚಾರವನ್ನ ಕೂಡ ಅವರೀಗ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ನಡೆಸ್ತಾರೆ, ಪರಿಶೀಲನೆಯನ್ನ ನಡೆಸ್ತಾರೆ. ಜೈಲಿನೊಳಗೆ ಇರುವಂತಹ CCTVಗಳನ್ನ ಕೂಡ ಪರಿಶೀಲನೆ ನಡೆಸ್ತಾರೆ. ಹಾಗೆ ಇಲ್ಲಿ ಪರ್ಮಿಷನ್ ಅನ್ನ ಕೊಟ್ಟಿದ್ದು ಯಾರು ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿದೆ. ಕೂತ್ಕೊಳ್ಳಿಕ್ಕೆ ಚೇರ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಅಂಗವಿಕಲರಿಗೆ ಮಾತ್ರ ಈ ಒಂದು ವ್ಯವಸ್ಥೆ ಇದೆ, ಅಥವಾ ವೈದ್ಯರು ಸೂಚನೆಯನ್ನ ನೀಡಬೇಕು. ಆದ್ರೆ ಜೈಲಲ್ಲಿ ಇರುವಂತಹ ಚೇರ್ ಗಳನ್ನೇ ಬಳಸಬೇಕು ಎನ್ನುವಂಥದ್ದು ಇರೋದು. ಆದ್ರೆ ಅವರು ಕೂತ್ಕೊಂಡಿದ್ದಂತ ಚೇರ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಅದು ಯಾವುದೋ ಒಂದು ರೆಸಾರ್ಟ್ ಅಲ್ಲಿ ಹಾಗೆ ಕೂತ್ಕೊಂಡಿದ್ರು, ಸಿಗರೇಟ್ ಕೈಯಲ್ಲಿತ್ತು. ಇದೆಲ್ಲ ಅವಕಾಶವನ್ನ ನೀಡಿದ್ ಯಾರು ಎನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾನೆ ಇದಾವೆ. ಹೀಗಾಗಿ ಈ ಎಲ್ಲ ಇದಕ್ಕೂ ಒಂದು ಫುಲ್ ಸ್ಟಾಪ್ ಹಾಕುವಂತಹ ಕಾರಣಕ್ಕಾಗಿ ಸ್ವತಃ ಮಾಲಿನಿ ಕೃಷ್ಣಮೂರ್ತಿ ಅವರೇ ಆಗಮಿಸಿದ್ದಾರೆ. ಡಾಕ್ಟರ್ ಜೆ ಪರಮೇಶ್ವರ್ ಅವರ ಸೂಚನೆಯ ಮೇರೆಗೆ ಈಗ ಸದ್ಯ ಆಗಮಿಸಿರುವಂತದ್ದು. ಎಲ್ಲಾ ಪರಿಶೀಲನೆಯನ್ನ ನಡೆಸಿ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಎನ್ನುವಂಥದ್ದನ್ನ ಕೂಡ ನಾವು ಕಾದ್ ನೋಡ್ಬೇಕು. ಕೇವಲ ಕೆಳಮಟ್ಟದ ಅಧಿಕಾರಿಗಳ ಮೇಲೆ ಅಷ್ಟೇ ಕ್ರಮ ಆದ್ರೆ ಸಾಕ? ಈ ಮೇಲಧಿಕಾರಿಗಳು ಅಥವಾ ಹಿರಿಯ ಅಧಿಕಾರಿಗಳು ಇದರಲ್ಲಿ ಏನು ಶಾಮೀಲಾಗಿಲ್ವಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಯಾವಾಗ ಕೂಡ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಕೆಳ ಹಂತದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಲ್ಲಿಗೆ ಕೈ ತೊಳ್ಕೊಂಡ್ ಬಿಡ್ತಾರೆ ಸರ್ಕಾರದವರು. ಈ ವಿಚಾರದಲ್ಲಿ ಸರ್ಕಾರಕ್ಕೆ ಏನಾದ್ರೂ ಒತ್ತಡ ಇದೆಯಾ ಈ ರಾಜ್ಯಾತಿಥ್ಯದ ನಡುವೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇದ್ದಾವೆ. ಮುಖ್ಯವಾಗಿ ಕಾರಣವಾಗಿರುವಂತದ್ದು ಯಾವಾಗ ವಿಜಯಲಕ್ಷ್ಮಿ ಅವರು DCM ಅನ್ನ ಹೋಗಿ ಭೇಟಿ ಮಾಡಿದ್ರು, ಅದಾದ ನಂತರ ಈ ಎಲ್ಲ ಬೆಳವಣಿಗೆಗಳು ಆಯ್ತಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇದ್ದಾವೆ. ಡಾಕ್ಟರ್ ಜೆ ಪರಮೇಶ್ವರ್ ಈ ಹಿಂದೆ ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಂತೆ. ಈ ಬಗ್ಗೆ ಅವರಿಗೆ ಒತ್ತಡ ಬರ್ತಾ ಇದ್ದ ಹಾಗೆ ನಾನು ರಾಜೀನಾಮೆ ನೀಡ್ತೀನಿ ಎನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪಿಸಿದ್ರು ಎನ್ನುವ ಮಾಹಿತಿ ಕೂಡ ಈಗ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ನನ್ನ ಅವಧಿಯಲ್ಲಿ ಈ ತರ ಕಪ್ಪು ಚುಕ್ಕೆ ಬರುತ್ತೆ ಅಂತ ಅವರು ಹಿಂದೆಟ್ಟನ್ನ ಹಾಕಿದ್ರು. ಈಗ ಮತ್ತೆ ಅವರು ಇರುವಾಗಲೇ ಈ ತರಹದ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಸರ್ಕಾರ ಈಗ ಅಲರ್ಟ್ ಆಗಿದ್ದಾರೆ. ಗೃಹ ಸಚಿವರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರ, ಇದಕ್ಕೆಲ್ಲ ಬ್ರೇಕ್ ಹಾಕ್ತಾರಾ ಎನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ DIG ಅವರಿಗೆ ಗೃಹ ಸಚಿವರು ಗರಂ ಆಗಿ ಖಡಕ್ ವಾರ್ನಿಂಗ್ ಅನ್ನ ಕೂಡ ನೀಡಿದ್ದಾರೆ. ಇವೆಲ್ಲವೂ ಕೂಡ ಕಟ್ ಆಗಬೇಕು, ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಒಂದು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಆದ್ರೆ ಈಗ ನಾವು ನೋಡ್ತಾ ಹೋದ್ರೆ ಇದು ಯಾವ ರೀತಿ ಕಠಿಣ ಕ್ರಮ ಅಂತ ಕೆಳ ಹಂತದಲ್ಲಿ ಇದ್ದಂತ ಅಧಿಕಾರಿಗಳನ್ನ ಮಾತ್ರ ಇವರು ಸಸ್ಪೆಂಡ್ ಮಾಡಿದ್ರೆ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಶ್ರುತಿ, ಓಕೆ ಧ್ರುವ, ಈಗ ಶಶಿಕಲಾ ಮತ್ತು ಈ ಹಿಂದೆ ಜಯಲಲಿತಾ ಅವರ ವಿಚಾರದಲ್ಲೂ ಕೂಡ ಈ ರೀತಿ ರಾಜ್ಯಾತಿಥ್ಯದ ವಿಚಾರ ಬಂದಾಗ ಆಗಲೂ ಕೂಡ ಕ್ರಮ ಆಗಲಿಲ್ಲ. ಈಗ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಹಣ ಲಾಸ್ಟ್ 16ನೇ ತಾರೀಕು ಶುಕ್ರವಾರದಂದು ಅವರಿಗೆ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ ಅಂತ ನಮ್ಮ ಪ್ರತಿನಿಧಿ ನವೀನ್ ಉಯಿತು ಒಂದಷ್ಟು ಸಾಕ್ಷ್ಯಗಳನ್ನ ಇಟ್ಕೊಂಡು ವರದಿ ಮಾಡಿದ್ರು. ಅದಾದ ಬಳಿಕ CCBಯ ದಾಳಿ ಆಗುತ್ತೆ, ಆ ವಿಚಾರ ಕೂಡ ಲೀಕ್ ಆಯ್ತು, ಅಲರ್ಟ್ ಆಗ್ಬಿಟ್ರು ಜೈಲಧಿಕಾರಿಗಳು. ಇಷ್ಟೆಲ್ಲ ಬೆಳವಣಿಗೆ ಆದಾಗ್ಲೂ ಕೂಡ ಸರ್ಕಾರ ಅಲರ್ಟ್ ಆಗ್ಲಿಲ್ಲ, ಗೃಹ ಇಲಾಖೆ ಅಲರ್ಟ್ ಆಗ್ಲಿಲ್ಲ, ಪೊಲೀಸ್ ಇಲಾಖೆ ಅಲರ್ಟ್ ಆಗ್ಲಿಲ್ಲ ಅಂದ್ರೆ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆದ್ಮೇಲೆ ಅಲರ್ಟ್ ಆಗ್ಬೇಕಾ ಅಂತ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ. ಕಾರಣ ಪರಪ್ಪನ ಅಗ್ರಹಾರದ ಮುಂಭಾಗದಲ್ಲೇ ಇದ್ದಾರೆ. ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ.